ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿಂದೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬಕ್ಕೆ ನಾನು ನಿಮ್ಮೆಲ್ಲರ ಮನೆಗೂ ಬಂದು ಸಿಹಿ ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಅದ್ಭುತ ರುಚಿ ಇರುವಂತ ಒಂದು ಸಿಹಿ ರೆಸಿಪಿನ ತಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರೋ ಕೋಕೋನಟ್ ಲಡ್ಡು, ತೆಂಗಿನಕಾಯಿ ಲಡ್ಡು. ಇದಂತೂ ತುಂಬಾ ಸರಳವಾಗಿ ಮಾಡ್ಕೋಬಹುದು. ಅದ್ರ ಜೊತೆಗೆ ಸಿಹಿ ಅಂತೂ ಅದ್ಭುತವಾಗಿರುತ್ತೆ. ಇದನ್ನಂತೂ ಒಂದ್ಸತಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ತಿನ್ಲೇಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದ್ರ ರುಚಿ. ಇನ್ ಯಾವಾಗ್ಲೂ ಎಲ್ಲಾ ಹಬ್ಬಕ್ಕೂ ಒಂದೇ ತರ ಸಿಹಿನ ಟ್ರೈ ಮಾಡೋದಕ್ಕಿಂತ ಈ ತರ ಒಂದು ಡಿಫ್ರೆಂಟ್ ಆಗಿರೋ ಸಿಹಿನ ಟ್ರೈ ಮಾಡಿ. ನಿಮ್ಮನೆಲ್ಲರೂ ಕೂಡ ತುಂಬಾ ಇಷ್ಟ ಪಡ್ತಾರೆ, ಮತ್ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿ ಮಾಡೋದಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಹೇಗ್ ಮಾಡೋದು ಅಂತ ನೋಡೋಣ. ನಾನಿವತ್ತು ಕೋಕೋನಟ್ ಲಡ್ಡು ಮಾಡೋದಕ್ಕೆ ಫ್ರೆಶ್ ಆಗಿರೋ 3 ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಾವು ತೆಂಗಿನಕಾಯಿ ತುರಿಲೇ ಮಾಡ್ಕೋಬೇಕು ಅಂತೇನಿಲ್ಲ, ಡೆಸಿಕೇಟ್ ಕೋಕೋನಟ್ ಪೌಡರ್ ಬರುತ್ತಲ್ಲ ಅದ್ರಲ್ಲೂ ಕೂಡ ಮಾಡ್ಕೋಬಹುದು. ಆದ್ರೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಡೆಸಿಕೇಟ್ ಕೋಕೋನಟ್ ಪೌಡರ್ ಯಾವಾಗ ಪ್ಯಾಕ್ ಮಾಡಿರ್ತಾರೋ ಎಷ್ಟು ದಿನ ಆಗಿರುತ್ತೋ ನಮ್ಗೆ ಗೊತ್ತಿರಲ್ಲ. ಅದನ್ನ ಯೂಸ್ ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ತೆಂಗಿನಕಾಯಿ ಯಾವಾಗ್ಲೂ ಆರಾಮಾಗಿ ಸಿಗುತ್ತೆ. ಸಾಮಾನ್ಯವಾಗಿ ಈ ತರ ಒಂದ್ ತೆಂಗಿನಕಾಯಿನ ಯೂಸ್ ಮಾಡ್ಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ಇವಾಗ 3 ಕಪ್ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರೇನು ಉಪಯೋಗಿಸ್ಕೊಳ್ದೆ ಅದನ್ನ ನುಣ್ಣಗೆ ರುಬ್ಕೋಬೇಕು. ಅದಕ್ಕೆ ನೀರೇನು ಹಾಕೊಳ್ಳೋಗಿಲ್ಲ, ತೆಂಗಿನಕಾಯಿ ತುರಿಯಲ್ಲಿ ನೀರಿ ಅಂಶ ಇರೋದ್ರಿಂದ ಅದು ನುಣ್ಣಗಾಗುತ್ತೆ. ಈ ತರ ನುಣ್ಣಗೆ ರುಬ್ಕೊಂಡು ಅದನ್ನ ಒಂದು ಸಪರೇಟ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ 2 ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ನಾವು ಮೊದಲೇ ರುಬ್ಬಿಟ್ಕೊಂಡಿದೀವಲ್ವಾ ಆ ತೆಂಗಿನಕಾಯಿ ಮಿಶ್ರಣನ ಸೇರಿಸ್ಕೊಂಡು ತೆಂಗಿನಕಾಯಿಲಿರೋ ತೇವಾಂಶ ಎಲ್ಲ ಚೆನ್ನಾಗಿ ಹೋಗೋವರೆಗೂ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 5 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಅದ್ರಲ್ಲಿ ತೆಂಗಿನಕಾಯಲ್ಲಿ ಏನ್ ತೇವಾಂಶ ಎಲ್ಲ ಇರುತ್ತೆ, ತೆಂಗಿನಕಾಯಲ್ಲಿ ಇರೋ ತೇವಾಂಶ ಎಲ್ಲ ಚೆನ್ನಾಗಿ ಹೋಗಿ ತೆಂಗಿನಕಾಯಿ ಚೆನ್ನಾಗಿ ಡ್ರೈ ಆಗಿ ಒಂದು ಒಳ್ಳೆ ಅರೋಮಾ ಬರುತ್ತೆ, ಒಂದು ಒಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಹುರ್ಕೊಂಡು ಅದ್ರ ಜೊತೆಗೆ ತೆಂಗಿನ ತುರಿ ಬಣ್ಣನೂ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಅದಾದ್ಮೇಲೆ ನಾನಿಲ್ಲಿ 3 ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಅದಕ್ಕೆ 1.25 ಕಪ್ ಅಷ್ಟು ಕಾಯಿಸಿ ಹಾರಿಸಿರೋ ಹಾಲನ್ನ ಸೇರಿಸ್ಕೊಂತಾ ಇದ್ದೀನಿ. ನಾವ್ ಇವಾಗ ಏನ್ ಹಾಲು ಸೇರಿಸಿದೀವಿ ತೆಂಗಿನಕಾಯಿ ತುರಿಗೆ ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ತೆಂಗಿನಕಾಯಿ ಹಾಲು ಎರಡು ಚೆನ್ನಾಗಿ ಹೊತ್ಕೊಂಡು ಹಾಲಲ್ಲಿ ತೆಂಗಿನಕಾಯಿ ಚೆನ್ನಾಗಿ ಬೆಂದು ಹಾಲೆಲ್ಲ ಸುಂಡಿ ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ 5 ನಿಮಿಷ ತಗೊಳುತ್ತೆ. ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು ತೆಂಗಿನಕಾಯಿ ಮಿಶ್ರಣಕ್ಕೆ 1 ಕಪ್ ಅಷ್ಟು ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ತಿನ್ನಲ್ಲ ಅನ್ನೋರು ಬೇಕಾದ್ರೆ 1 ಕಪ್ ಅಷ್ಟು ಬೆಲ್ಲದ ಪುಡಿನ ಹಾಕೊಂಡು ಕೂಡ ಮಾಡ್ಕೋಬಹುದು. ಈ ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ತೆಳು ಆಗುತ್ತೆ ತೆಂಗಿನಕಾಯಿ ಮಿಶ್ರಣ. ಹಾಗೆ ಚೆನ್ನಾಗಿ ಹುರಿತಾ ಇದ್ರೆ ಮತ್ತೆ ಗಟ್ಟಿ ಆಗುತ್ತೆ. ಮಿಶ್ರಣ ಎಲ್ಲ ಗಟ್ಟಿ ಆದ್ಮೇಲೆ ನಾನು ಇದಕ್ಕೆ 1/2 ಕಪ್ ಅಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಂತಾ ಇದ್ದೀನಿ. ಈ ಮಿಲ್ಕ್ ಪೌಡರ್ನ ನಾವು ಈ ಲಡ್ಡುಗೆ ಆಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ. ಅದ್ರ ಜೊತೆಗೆ ಕೊಕೊನಟ್ ಲಡ್ಡುಗೆ ಒಂದೊಳ್ಳೆ ಬೈಂಡಿಂಗ್ ಕೂಡ ಸಿಗುತ್ತೆ. ಇವಾಗ ಹಾಲಿನ ಪುಡಿ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇರುತ್ತೆ. ಬಿಸಿಗೆ ಹಾಕಿದೀವಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಅದು ಲಮ್ಸ್ ಎಲ್ಲ ಏನಿರುತ್ತೆ ಹಾಲಿನ ಪುಡಿ ಗಂಟೆಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ 1/2 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಈ ಏಲಕ್ಕಿ ಪೌಡರ್ ಹಾಕೊಳ್ಳೋದು ಆಪ್ಷನಲ್ಲು. ನಮ್ಗೆ ತೆಂಗಿನಕಾಯ್ದೆ ಫ್ಲೇವರ್ ಇರ್ಲಿ ಅಂತ ಹೇಳಿದ್ರೆ ಬೇಕಾದ್ರೆ ಹಾಕೊಳ್ಳೋದು ಕೂಡ ಹಾಗೆ ಇಟ್ಕೋಬಹುದು. ನಾನು 1/2 ಸ್ಪೂನ್ ಅಷ್ಟು ಮಾತ್ರ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಹೇಗ್ ಗೊತ್ತಾಗುತ್ತೆ ಇವಾಗ ಲಾಡು ರೆಡಿ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದೇನಿದೆ ಮಿಕ್ಸ್ಚರ್ ಅಲ್ಲ ಅದು ಒಂದ್ ಕಡೆ ಹೊಂದ್ಕೋತಾ ಇರುತ್ತೆ ನಾವು ತಿರುಗಿಸ್ಬೇಕಾದ್ರೆ. ಅದ್ರ ಜೊತೆಗೆ ಇನ್ನೊಂದು ಹಿನ್ನೆ ಗೊತ್ತಾಗುತ್ತೆ. ಇನ್ನ ಒಂದು ಟಿಪ್ಸ್ ಅಂತ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ನಮ್ಮ ಕೈಗೆ ಹಚ್ಕೊಂಡು ನಾವೇನ್ ಮಿಶ್ರಣ ಇವಾಗ ರೆಡಿ ಮಾಡಿದೀವಿ ಕೊಕೊನಟ್ ಲಡ್ಡುದು ಆ ಮಿಶ್ರಣನ ಎತ್ಕೊಂಡು ಸ್ವಲ್ಪ ಕೈಯಲ್ಲಿ ಉಂಡೆ ಕಟ್ ನೋಡಿದ್ರೆ ಅದು ಅಂಟ್ಕೋಬಾರ್ದು, ನಮ್ ಕೈಗೆ ಅಂಟ್ಕೋಬಾರ್ದು. ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಲಡ್ಡು ಮಿಕ್ಸ್ಚರ್ ರೆಡಿ ಆಗಿದೆ ಅಂತ. ಅಂಟ್ಕೊಂಡ್ರೆ ಇನ್ನ ಸ್ವಲ್ಪ ಫ್ರೈ ಮಾಡ್ಬೇಕು ಅಂತ ಅರ್ಥ, ಇನ್ನ ಸ್ವಲ್ಪ ಹುರ್ಕೋಬೇಕು. ಇವಾಗ ನನ್ ಕೈಗೆ ಅಂಟ್ಕೋತಿಲ್ಲ, ಇವಾಗ ಲಡ್ಡು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಸಪರೇಟ್ ಪ್ಲೇಟ್ಗೆ ಅದನ್ನ ಎತ್ತಿಟ್ಕೊಂತಾ ಇದ್ದೀನಿ. ಲಡ್ಡು ಮಿಶ್ರಣ ತುಂಬಾ ಬಿಸಿ ಇರೋದ್ರಿಂದ ಉಂಡೆ ಕಟ್ಕೊಳ್ಳೋದಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ಲೇಟ್ ಅಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ತಣ್ಣಗಾದ್ಮೇಲೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನ ನಮ್ಗೆ ಯಾವ ಸೈಜ್ ಬೇಕು ಅಂದ್ರೆ ತುಂಬಾ ದಪ್ಪ ಬೇಕಾದ್ರೆ ದಪ್ಪನೂ ಮಾಡ್ಕೋಬಹುದು, ಇಲ್ಲ ಸಣ್ಣ ಬೇಕಾದ್ರೆ ಸಣ್ಣನೂ ಮಾಡ್ಕೋಬಹುದು. ನಾನಿಲ್ಲಿ ಮೀಡಿಯಂ ಸೈಜ್ ಆಗಿ ಉಂಡೆ ಕಟ್ಕೊಂತಾ ಇದ್ದೀನಿ. ಉಂಡೆ ಎಲ್ಲ ಕಟ್ಕೊಂಡಾದ್ಮೇಲೆ ಇನ್ನ ಸ್ವಲ್ಪ ಗಾರ್ನಿಶಿಂಗ್ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಡೆಸಿಕೇಟ್ ಕೋಕೋನಟ್ ಪೌಡ್ರು, ಆದ್ರೆ ಇದು ಮನೇಲೆ ಮಾಡಿರೋದು, ನಾನು ಹೊರಗಡೆಯಿಂದ ತಂದಿಲ್ಲ.
ಡೆಸಿಕೇಟ್ ಕೋಕೋನಟ್ ಪೌಡರ್ಗೆ ಲಾಡನ್ನ ಹಾಕಿ ಚೆನ್ನಾಗಿ ಹುರುಳಿಸಿ ಅದನ್ನ ಒಂದು ಸಪರೇಟ್ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದೇ ರೀತಿ ಉಳಿದಿರೋ ಏನು ಕೋಕೋನಟ್ ಮಿಕ್ಸ್ಚರ್ ಇದೆ ಲಡ್ಡುದು ಅದೆಲ್ಲಾನು ಕೂಡ ಲಡ್ಡುಗಳನ್ನ ಕಟ್ಕೊಂಡು ಎಲ್ಲ ಲಡ್ಡುಗಳನ್ನ ಕೂಡ ಡೆಸಿಕೇಟ್ ಕೋಕೋನಟ್ ಪೌಡ್ರಲ್ಲಿ ಹುರುಳಿಸ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡು ಅದ್ರ ಮೇಲೆ ಗಾರ್ನಿಶಿಂಗ್ಗೋಸ್ಕರ ನಾನು ಪಿಸ್ತಾನ ಇಟ್ಕೊತಾ ಇದ್ದೀನಿ. ಪಿಸ್ತಾ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನಾವು ಗೋಡಂಬಿ, ದ್ರಾಕ್ಷಿ ಅಥವಾ ಬಾದಾಮಿ ಯಾವ್ದನ್ನ ಬೇಕಾದ್ರೂ ಇಟ್ಕೊಂಡು ಗಾರ್ನಿಶಿಂಗ್ ಮಾಡ್ಕೋಬಹುದು. ಈ ತರ ಒಂದು ಗಾರ್ನಿಶಿಂಗ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ. ಸ್ವೀಟ್ ತಿನ್ನಲ್ಲ ಅಂತ ಹೇಳೋ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರ ಈ ದೀಪಾವಳಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರೋ ಸಿಂಪಲ್ ಆಗಿ ಮತ್ತು ಸರಳವಾಗಿ ಮಾಡ್ಕೊಳ್ಳೋ ತೆಂಗಿನಕಾಯಿ ಲಡ್ಡು ಹೇಗ್ ಮಾಡೋದು ಅಂತ. ಈ ತೆಂಗಿನಕಾಯಿ ಲಡ್ಡು ಅಂತೂ ತುಂಬಾ ರುಚಿಯಾಗಿ ಮತ್ತು ಬಾಯಲ್ಲಿಟ್ರೆ ಕರ್ಗೋಗೋಷ್ಟು ಸಾಫ್ಟ್ ಆಗಿರುತ್ತೆ. ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಟೆಕ್ಸ್ಚರ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಈ ಲಡ್ಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೀವು ನಿಮ್ಮ ಮನೇಲಿ ಹಬ್ಬಕ್ಕೋಸ್ಕರ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.